ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಬಸವಗಿರಿಯಲ್ಲಿ ಶರಣರಾದ ಡಾಕ್ಟರ್ ಅಬ್ದುಲ್ ಖದೀರ್ ಇಲ್ಲಿ ಆಗಮಿಸಿ ಈ ಬೀದರ್ ನಗರದಲ್ಲಿ ಈ ಭಿಕ್ಷಾವೃತ್ತಿಯನ್ನು ಯಾವ ರೀತಿಯಾಗಿ ನಾವು ನಿವಾರಣೆ ಮಾಡಬೇಕು ಮತ್ತು ಮದುವೆಗಳಲ್ಲಿ ದುಂದುವೆಚ್ಚವನ್ನು ಯಾವ ರೀತಿಯಾಗಿ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಚಿಂತನಾ ಸಭೆಯನ್ನು ಇಲ್ಲಿ ನಾವೆಲ್ಲರೂ ಕೂಡಿ ಇಲ್ಲಿ ಚಿಂತನೆ ಮಾಡಿದ್ವಿ. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡಬೇಕು, ಯಾರೂ ಕೂಡ ಕುಳಿತು ಊಟ ಮಾಡಬಾರ್ದು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಅವರು ಕೊಟ್ಟಿದ್ದರು. ಯಾರಿಗೆ ನೆಸಸರಿ ಅದನೋ, ಅವಶ್ಯಕತೆ ಅದನೋ ಅಂಥವರಿಗೆ ನಾವು ಆ ದಾಸೋಹದ ಮೂಲಕ ಅವರಿಗೆ ನಾವು ಅಲ್ಲಿ ದಾಸೋಹವನ್ನು ಮಾಡಬೇಕು ಅಂತಕ್ಕಂಥ ಸಿದ್ಧಾಂತವನ್ನು ಕೊಟ್ಟಿದ್ದರು. ಆದರೆ ಇವತ್ತಿನ ದಿವಸ ಆ ಒಂದು ಸಿದ್ಧಾಂತಗಳು ಈ ನಮ್ಮ ಸಮಾಜದಲ್ಲಿ ಮಸಳಿಸಿ ಹೋಗ್ತಾ ಇದ್ದಾವೆ. ಅದಕ್ಕೆ ಮತ್ತೆ ಪುನಃ ನಾವು ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು, ದುಡಿದೇ ಉಣಬೇಕು, ಯಾರು ಕೂಡ ಭಿಕ್ಷೆಯನ್ನು ಬೇಡಬಾರ್ದು. ಯಾರಿಗೆ ಅವಶ್ಯಕತೆ ಅದನ್ನೋ ಅಂಥವರನ್ನು ಗುರುತಿಸಿ ನಾವು ಅವರಿಗೆ ಆ ಒಂದು ಅವಶ್ಯಕತೆಯನ್ನು ಪೂರೈಸಬೇಕು ಅಂತಕ್ಕಂಥ ಒಂದು ಚಿಂತನವನ್ನು ಇಲ್ಲಿ ಏರ್ಪಾಡು ಮಾಡಿದ್ರು. ಅದಕ್ಕೆ ನಾವೆಲ್ಲರೂ ಕೂಡಿ ನಾವು ಅವರಿಗೆ ಏನು ನಾವು ವಿನಂತಿ ಮಾಡಿದೆವು ಅಂತಂದರೆ, ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಒಂದು ಚಿಂತನೆ ಮತ್ತು ನಾವೆಲ್ಲರೂ ಕೂಡ ಎಲ್ಲ ಬೀದರ್ ನಗರದ ಎಲ್ಲ ಶರಣ ಸಮುದಾಯದವರು ಕೂಡಿ ನಾವು ಚಿಂತನೆಯನ್ನು ಮಾಡಿ ಬೀದರ್ ನಗರದಲ್ಲಿ ವೃತ್ತಿಯನ್ನಾಗಿಸಿಕೊಂಡಿರ್ತಕ್ಕಂಥ ಭಿಕ್ಷೆಯ ವೃತ್ತಿಯನ್ನಾಗಿಸಿಕೊಂಡಿರ್ತಕ್ಕಂಥವ್ರಿಗೆ ನಾವು ಗುರುತಿಸಿ ಅದನ್ನು ನಿವಾರಣೆ ಮಾಡಬೇಕು. ಅವರಿಗೆ ಕಾಯಕ ಯಾವುದರಲ್ಲಿ ಅವರಿಗೆ ಆಸಕ್ತಿ ಇದೆಯೋ ಅಂಥ ಕಾಯಕವನ್ನು ಅವರಿಗೆ ಒದಗಿಸಿಕೊಡಬೇಕು. ನಂತರ ಮತ್ತು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ನಾವು ದಾಸೋಹವನ್ನು ಮಾಡಿ ಅವರ ಜೀವನವನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತಕ್ಕಂಥ ಇಲ್ಲಿ ಸಭೆಯಲ್ಲಿ ಚಿಂತನ ಮಾಡಿದ್ವಿ. ಮತ್ತು ಎರಡನೇದಾಗಿ ಮದುವೆ ಸಮಾರಂಭದಲ್ಲಿ ದುಂದು ವೆಚ್ಚವನ್ನು ನಾವು ಮಾಡಬಾರ್ದು. ಆ ದುಂದು ವೆಚ್ಚವನ್ನು ಮಾಡಬಾರ್ದು ಅಂತ ತಿಳ್ಕೊಂಡು ನಾವೆಲ್ಲರೂ ಒಂದು ಸಮಿತಿಯನ್ನು ಮಾಡಿಕೊಂಡು ಅವರು ಯಾರ ಮನೆಯಲ್ಲಿ ಮದುವೆ ಇರ್ತದೋ ಅವ್ರಿಗೆ ಹೋಗಿ ನಾವು ವಿನಂತಿಯನ್ನು ಮಾಡಿಕೊಳ್ಳೋಣ. ಈ ರೀತಿ ಮಾಡಿದಾಗ ಸಮಾಜದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಅಂತಹ ವಾತಾವರಣವನ್ನು ಇಡೀ ಜಗತ್ತಿಗೆ ಕಲ್ಯಾಣ ನಾಡಿನಿಂದ ವಿಶ್ವಗುರು ಬಸವಣ್ಣನವರು ಈ ಬಸವ ಕಲ್ಯಾಣದಿಂದ ಆ ಸಂದೇಶವನ್ನು ಕೊಟ್ಟಿದ್ದಾರೆ. ಪುನಃ ನಾವು ಮತ್ತೆ ಈ ಕಲ್ಯಾಣ ಕರ್ನಾಟಕದ ಭಾಗದ ಶಿಖರಪ್ರಾಯದಲ್ಲಿ ಇರ್ತಕ್ಕಂಥ ಬೀದರ್ ನಾಡಿನಿಂದ ನಾವು ಮತ್ತೆ ಕೊಡೋಣ. ಅಂಥ ಒಂದು ಸಭೆಯನ್ನು ಮತ್ತೆ ಪುನಃ ಮಾಡಿ ಒಂದು ಕಮಿಟಿಯನ್ನು ಮಾಡಿಕೊಂಡು ಈ ಒಂದು ಜಾಗೃತಿಯನ್ನು ನಾವು ಮಾಡೋಣ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಇಲ್ಲಿ ಬಸವಗಿರಿಯಲ್ಲಿ ನಮ್ಮ ಶರಣರಾಗಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರು ಆಗಮಿಸಿ ಈ ಒಂದು ಚಿಂತನ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಅವರಿಗೆ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಈ ಒಂದು ಚಿಂತನೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಶರಣಾರ್ಥಿ.